ಅದು 6,500 ಎಕರೆ ಇತ್ತು. ಆ ಗೋಮಾಳದ ಜಾಗ ಎಲ್ಲೋಯ್ತು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ರೈತರ ಒಕ್ಕಲೆಬ್ಬಿಸ್ತಕ್ಕಂತ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ. ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ, ಎಲ್ಲ ಗ್ಯಾರಂಟಿಗಳಿಗೆ ಕೊಟ್ಬಿಟ್ಟು ಖಾಲಿಯಾಗಿದೆ. ಸೊ ಈ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾಯಿಂದ ಹಣ ಗಳಿಸ್ಕೊಂಡು ಅವ್ರುಗಳನ್ನ ಒಂದು ಬುಡ ಗಟ್ಟಿ ಮಾಡಿಕೊಂಡು ದುಡ್ಡು ಮಾಡೋಕ್ಕೋಸ್ಕರ ಇವತ್ತು ನಿಂತಿದ್ದಾರೆ ಈ ಭ್ರಷ್ಟ ಸರ್ಕಾರ. ಒಂದು ದಿವಸ ಡಿ.ಕೆ. ಶಿವಕುಮಾರ್ ಬಂದ ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತ ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ನಿರೀಕ್ಷೆ ಮಾಡಿದ್ರು. ಆ ಆಡಳಿತ ಹುಸಿಯಾಗಿದೆ, ಮತ್ತೆ ನಿರೀಕ್ಷೆ ಮಾಡಿರೋದು ಜನರಿಗೆ ಇವಾಗ ಕಂಗಾಲಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರೈತರ ಜಮೀನನ್ನ ಟೌನ್ಶಿಪ್ ಮಾಡ್ಲಿಕ್ಕೆ ಬಿಡೋಲ್ಲ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಿಲುವು. ಒಂದು ರೀತಿನಲ್ಲಿ ಒಳಮರ್ಮ ಏನಂದ್ರೆ ಇದು ಲ್ಯಾಂಡ್ ಗ್ರಾಫ್ ಮಾಡಿ ಇವತ್ತು ದಿವಸ ಅವ್ರು ಬೆಳೆ ಬೇಯಿಸ್ಕೋಬೇಕು. ನಮಸ್ಕಾರ ಕರ್ನಾಟಕ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇವಾಗ ವಚನವನ್ನ ಸ್ವೀಕಾರ ಮಾಡಿದ ದಿನದಿಂದ ಒಂದು ಸುದ್ದಿ ಕರ್ನಾಟಕದಲ್ಲಿ ಹರಿದಾಡ್ತಾ ಇದೆ, ಅದು ಪ್ರಚಾರದಲ್ಲಿದೆ. ಈಗಾಗಲೇ ಎಲ್ರಿಗೂ ಗೊತ್ತಿರುವಂತ ವಿಚಾರವೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ನಡೀತಿದ್ದಾವೆ. ರೈತರು ಸಾಕಷ್ಟು ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಿದ್ದಾರೆ. ರೈತರ ಜಮೀನಿನಲ್ಲಿ, ರೈತರು ಬಳಸುವಂತಹ ಜಮೀನಿನಲ್ಲಿ ಇವತ್ತು ಆ ಜಮೀನನ್ನ ಸರ್ಕಾರ ಒತ್ತುವರಿ ಮಾಡಿ ಆ ಜಮೀನನ್ನ ಕಬ್ಜಾ ಮಾಡಿ ಸುಮಾರು 9,000 ಎಕರೆಯಷ್ಟು ಜಮೀನನ್ನ ಕಬ್ಜಾ ಮಾಡಿ ಇವತ್ತು ಬಿಡದಿಯ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದೆ ಅಂತ ಈ ವಿಚಾರವಾಗಿ ಪ್ರತಿನಿತ್ಯ ಹೋರಾಟಗಳು ನಡೀತಿದ್ದಾವೆ. ಆ ಸಂಬಂಧ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯ ಬಿಜೆಪಿ ಒಕ್ಕೂಟದಿಂದ, ಬಿಜೆಪಿ ಪಕ್ಷದ ಕಡೆಯಿಂದ ಇವತ್ತು ಬೃಹತ್ ಹೋರಾಟ ನಡೀತಾ ಇದೆ. ಬನ್ನಿ, ಹೋರಾಟ ಯಾವ ರೀತಿಯಲ್ಲಿ ನಡೀತಾ ಇದೆ, ಸಾಕಷ್ಟು ಜನ ಕಾರ್ಯಕರ್ತರು ಆಗಮಿಸಿದ್ದಾರೆ, ಅವ್ರ ಅಭಿಪ್ರಾಯಗಳು ಏನಿದ್ದಾವೆ, ರೈತರುಗಳು ಸಾಕಷ್ಟು ಜನ ಆಗಮಿಸಿದ್ದಾರೆ, ಅವರ ಅಭಿಪ್ರಾಯ ಈ ಟೌನ್ಶಿಪ್ ವಿಚಾರವಾಗಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬಿಡದಿಯ ಟೌನ್ಶಿಪ್ ಬಗ್ಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 1.5 ತಿಂಗಳು ಮಾತ್ರ ಆಗಿರ್ತಕ್ಕಂಥದ್ದು. ಒಂದಲ್ಲ ಎರಡಲ್ಲ ಹಲವಾರು ಸಮಸ್ಯೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಥಮ ಆದ್ಯತೆಯನ್ನ ಯಾವ್ದಕ್ಕೆ ಕೊಡಬೇಕು ಅಂತಕ್ಕಂತ ಸ್ವಲ್ಪ ಕನಿಷ್ಠ ಚಿಂತೆಯೂ ಕೂಡ ಇಲ್ಲಲೇ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ರೈತರ ಒಕ್ಕಲೆಬ್ಬಿಸ್ತಕ್ಕಂತ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ. ಅದರಲ್ಲೂ ವಿಶೇಷವಾಗಿ ಆ ಭಾಗದಲ್ಲಿ ಏನು 9,500 ಎಕರೆ ಜಮೀನನ್ನ ಇವತ್ತು ಸ್ವಾಧೀನಪಡಿಸಲಿಕ್ಕೆ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಹಳ ಫಲವತ್ತಾಗಿರ್ತಕ್ಕಂಥ ಭೂಮಿ. ಅದು ತೆಂಗು, ಅಡಿಕೆ, ಬಾಳೆ ಇತ್ಯಾದಿ ರೈತರು ನೂರಾರು ವರ್ಷಗಳಿಂದಲೂ ಕೂಡ ಬಹಳಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಜಮೀನು ಉಳುಮೆ ಮಾಡಿ ಅವರು ಹೊಟ್ಟೆ ತುಂಬಿಸ್ಕೊಂತ ಇದ್ರು. ಇಂಥ ಸಂದರ್ಭದಲ್ಲಿ ಅಂತ ಜಮೀನಿಗೆ ಕೈ ಹಾಕಿರ್ತಕ್ಕಂಥದ್ದು ಪ್ರತಿಯೊಬ್ಬ ರೈತರಿಗೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಇಡೀ ರಾಜ್ಯದ ರೈತ ಪರ ಜನತೆ ಇವತ್ತು ಹೇಳ್ತಾ ಇದೆ, ಆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವತ್ತಾಗಿರ್ತಕ್ಕಂಥ ಜಮೀನನ್ನ ಕೈ ಬಿಟ್ಟು ಬೆಂಗಳೂರು ಸುತ್ತಮುತ್ತ ಬರಡು ಭೂಮಿ 16,000 ಎಕರೆ ಇದೆ. ಆ ಬರಡು ಭೂಮಿಯನ್ನ ಅಕ್ವೈರ್ ಮಾಡ್ಕೊಂಡು ನೀವು ಟೌನ್ಶಿಪ್ ಮಾಡ್ಲಿಕ್ಕೆ ಯಾರ್ದು ಕೂಡ ವಿರೋಧ ಇಲ್ಲ. ಅದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, JDS ಇರ್ಬೋದು, ರೈತ ಪರ ನಾಯಕರು ಇರ್ಬೋದು, ಯಾರು ಕೂಡ ಬರಡು ಭೂಮಿಯನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಬೇಡ ಅನ್ನಲ್ಲ. ಆದ್ರೆ ಫಲವತ್ತಾಗಿರ್ತಕ್ಕಂಥ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡ್ಕೊಡುದು ಅಂತಕ್ಕಂಥದ್ದು ಪ್ರತಿಯೊಬ್ಬ ರೈತರ ಆಕ್ರೋಶ ಇದೆ. ಆ ದೃಷ್ಟಿಯಿಂದ ಇವತ್ತೇನ್ ಭಾರತೀಯ ಜನತಾ ಪಾರ್ಟಿ ಇವತ್ತು ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಧರಣಿ ಸತ್ಯಾಗ್ರಹ ಹೂಡಿದೆ. ಇದು ಕೇವಲ ಇಷ್ಟಕ್ಕೆ ಮುಗಿಯಲ್ಲ, ಅದನ್ನ ಕೈ ಬಿಡೋವರೆಗೂ ಕೂಡ ಹೋರಾಟ ಮಾಡ್ತಕ್ಕಂಥದ್ದು ಒಂದು. ಮತ್ತು ಆಗಸ್ಟ್ 6ನೇ ತಾರೀಕಿನಿಂದ ನಡೀತಕ್ಕಂಥ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಇದರ ಹೋರಾಟವನ್ನು ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ ರೈತರ ಜಮೀನನ್ನ ಟೌನ್ಶಿಪ್ ಮಾಡ್ಲಿಕ್ಕೆ ಬಿಡೋಲ್ಲ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಿಲುವು. ನೋಡಿ, ಕಳೆದ 494 ದಿವಸಗಳಿಂದ ರೈತರು ಅಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಮಾಡಿದ್ರು ಕೂಡ ಇವತ್ತಿನ ದಿವಸ ಕಾನೂನು ಪ್ರಕಾರ ರೈತರು ಕೊಟ್ರೆ ಮಾತ್ರ ತಗೊಳ್ಳೋವಂಥದ್ದು ಇದೆ. ಆದ್ರೂ ಕೂಡ ಇವರು ಎಲ್ಲ ರೀತಿಯ ನೋಟಿಫಿಕೇಶನ್ 4(1), 6(1) ಎಲ್ಲವನ್ನೂ ಕೂಡ ಅವ್ರು ಇಷ್ಟಕ್ಕೆ ಬಂದಾಗ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ರೈತರು ಬೆಳೆ ಬೆಳೀತಾ ಇದ್ರೆ ನಾವೆಲ್ಲ ಏನ್ ತಿನ್ಬೇಕು? ರೈತರೇನಾದ್ರು ಕೊಟ್ರೆ ಮಾತ್ರ ನೀವು ತಗೋಬೇಕು. ಆದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಸರ್ವಾಧಿಕಾರ ಆಗಿದೆ. ಅವ್ರು ಟೌನ್ಶಿಪ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಇವತ್ತಿನ ದಿವಸ ವಿಶ್ವೇಶ್ವರಯ್ಯ ಲೇಔಟ್ ಇರ್ಬೋದು, ಕೆಂಪೇಗೌಡ ಲೇಔಟ್ ಇರ್ಬೋದು, ಶಿವರಾಮ್ ಕಾರಂತ್ ಲೇಔಟ್ ಇರ್ಬೋದು, ಇನ್ನೂ ಕೂಡ 50-60% ಇವತ್ತು ಏನು ಸೈಟ್ಗಳು ಅಲಾಟ್ ಮಾಡಿರೋದು ಹಾಗೆ ಬಿದ್ದಿದೆ. ಇನ್ನು ಹೊಸದಾಗಿ ಟೌನ್ಶಿಪ್ ಮಾಡೋ ಅವಶ್ಯಕತೆ ಏನಿದೆ? ಇವತ್ತು ಮಾಡಿರುವಂತ ಲೇಔಟ್ಗಳಿಗೆ ಇವರು ನ್ಯಾಯವಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ. ಅಂತ ಒಂದು ಪರಿಸ್ಥಿತಿನಲ್ಲಿ ಹೊಸ ಟೌನ್ಶಿಪ್ ಮಾಡೋ ಅಗತ್ಯ ಇಲ್ಲ. ನಾವೆಲ್ಲರೂ ಕೂಡ ರೈತರ ಪರವಾಗಿದ್ದೇವೆ. ರೈತರ ಹೋರಾಟಕ್ಕೆ ನಾವು ಇವತ್ತಿನ ದಿವಸ ಜಯವಾಗಬೇಕು ಅನ್ನೋ ರೀತಿಯಲ್ಲಿ ನಾವು ಇಲ್ಲೆಲ್ಲರೂ ಕೂಡ ಬಂದ್ ಸೇರಿದ್ದೀವಿ. ರಾಜ್ಯದಲ್ಲಿ ಮಳೆ ಇಲ್ಲ, ಬರದ ಪರಿಸ್ಥಿತಿ ಇದೆ. ಈ ನಡುವೆ ಕೂಡ ಸರ್ಕಾರ ಇವತ್ತು ಬಿಡದಿ ಟೌನ್ಶಿಪ್ ಮಾಡ್ಲೇಬೇಕು ಅಂತ ಅಧಿಕಾರಿಗಳನ್ನ ಕಳಿಸಿ ಸರ್ವೆ ಮಾಡ್ತಿರುವಂತ ವಿಚಾರವಾಗಿ ಮತ್ತೆ ಅಲ್ಲಿ ಹೋರಾಟವನ್ನ ಏನ್ ರೈತರು ಮಾಡ್ತಿದ್ರೆ ಅವ್ರ ಪರವಾಗಿ ನಿಮ್ಮ ಧ್ವನಿಯನ್ನು ನೋಡಿ. ಇವತ್ತು ಬರ, ಕ್ಷಾಮ ಸಾಕಷ್ಟು ರಾಜ್ಯಗಳ ಇದು ನಮ್ಮ ಹಳ್ಳಿಗಳಲ್ಲಿ ಇದೆ. ಅವ್ರು ಇವತ್ತಿನ ದಿವಸ ಒಂದೊತ್ತು ಊಟಕ್ಕೂ ಪರದಾಡ್ತಾ ಇದ್ದಾರೆ. ಮತ್ತೆ ಇವತ್ತು ಇಡೀ
ಬೆಂಗಳೂರು ಇರ್ಬೋದು, ಬೆಂಗಳೂರಿನ ಸುತ್ತಮುತ್ತ ಇರ್ಬೋದು, ಕಾಂಕ್ರೀಕರಣ ಆಗ್ಬಿಟ್ಟು ಇವತ್ತೊಂದು ದಿವಸ ಮಳೆ ನೀರು ಬರ್ತಾ ಇಲ್ಲ, ನಮ್ಗೆ ಮಳೆ ಬರ್ತಾ ಇಲ್ಲ, ಒಂದು ಒಳ್ಳೆ ಪರಿಸರ ಆಗ್ತಾ ಇಲ್ಲ. ಇಂತ ಒಂದು ಸಂದರ್ಭದಲ್ಲಿ ರೈತರ ಕಡೆ ಗಮನ ಕೊಡಬೇಕು. ಬರ ಎಲ್ಲಿ ಬಂದಿದೆ ಅಲ್ಲಿ ಹೋಗ್ಬೇಕು, ಕ್ಷಾಮ ಎಲ್ಲಿ ಬಂದಿದೆ ಅಲ್ಲಿ ಹೋಗ್ಬೇಕು. ಇವತ್ತು ಏನು ಮುಂಗಾರ ಮಳೆ ನಮ್ಗೆ ಇವತ್ತಿನ ದಿವಸ ಹಿನ್ನಡೆ ಆಗಿದೆ. ಇಂತ ಒಂದು ಪರಿಸ್ಥಿತಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತೆ ಬೇರೆ ಬೇರೆ ಹಳ್ಳಿಗಳಲ್ಲಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಸಿಗ್ತಾ ಇಲ್ಲ. ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಬೇಕು, ಏನ್ ಮಾಡಬೇಕು, ಈ ರೀತಿಯ ಒಂದು ಸರ್ಕಾರ ನಿರ್ಲಕ್ಷ್ಯ ಭಾವನೆಯಿಂದ ರೈತರ ವಿರೋಧಿ ಸರ್ಕಾರ ಆಗಿ ಕೊಳ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಈ ಒಂದು ಕಾರ್ಯವನ್ನ ಕೈಗೆತ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಯಾವ ರೀತಿಯಲ್ಲಿ ಇದೆ, ಕುಂಠಿತವಾಗಿದೆ, ಅನುದಾನಗಳಿಲ್ಲ ಅನ್ನೋದು ಬೇರೆ ಬೇರೆ ಭಾಗದಲ್ಲಿ, ಹಾಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಏನೇನ್ ಪರಿಸ್ಥಿತಿ ಎಲ್ಲವೂ ಜನರ ಕಣ್ಮುಂದೆ ಇದೆ. ಇದ್ರ ನಡುವೆ ಕೂಡ ಈ ಬಿಡದಿ ಟೌನ್ಶಿಪ್ ಮಾಡ್ಲೇಬೇಕು ಅಂತ ಅವ್ರ ಹಠ ಯಾಕೆ? ಒಟ್ಟಾರೆ ಈಗ ಏನಾಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ದು ಕೂಡ ಮತ್ತೆ ಕೆಲವು ಪೊಲಿಟಿಷಿಯನ್ ಸಾಕಷ್ಟು ಲ್ಯಾಂಡ್ಸ್ ಇರಬೇಕು. ಆ ಲ್ಯಾಂಡ್ಸ್ ಫಸ್ಟ್ ಆಫ್ ಆಲ್ ಇವರು GBM ಮಾಡಿರೋದೇ ದೊಡ್ಡ ತಪ್ಪು. GBM ಮಾಡಿ ಇವತ್ತು ರಾಮನಗರದ 16,000 ಎಕರೆ ಇವತ್ತಿನ ದಿವಸ ಇಲ್ಲಿಗೆ ಸೇರಿಸ್ಕೊಂಡಿದ್ದಾರೆ. ಎಲ್ಲಿಗೆ? GBAಗೆ. ಇದೆಲ್ಲವೂ ಕೂಡ ಅವೈಜ್ಞಾನಿಕವಾಗಿ ಮಾಡಿರುವಂತದ್ದು. ಮತ್ತು ಒಟ್ಟಾರೆ ಏನಂದ್ರೆ ಆ ಸುತ್ತಮುತ್ತ ಇರುವಂತ ಲ್ಯಾಂಡ್ ವ್ಯಾಲ್ಯೂನ ಬೂಮ್ ಮಾಡೋದಕ್ಕೋಸ್ಕರ ಇವರು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಮತ್ತೆ ರೈತರು ಇವತ್ತಿನ ದಿವಸ ಅವ್ರು ಮನಸ್ಫೂರ್ತಿಯಿಂದ ಕೊಟ್ರೆ ಮಾತ್ರ ನೀವು ಅದು ಅಕ್ವೈರ್ ಮಾಡಬೇಕು. ಆದ್ರೆ ಇವತ್ತಿನ ದಿವಸ ಬಲವಂತವಾಗಿ ಇವ್ರು ಅಕ್ವೈರ್ ಮಾಡ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ಇವತ್ತಿನ ದಿವಸ ಅಕ್ವೈರ್ ಮಾಡಿ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇವತ್ತಿನ ದಿವಸ ಡಿ.ಕೆ. ಶಿವಕುಮಾರ್ ಬಂದ ಮೇಲೆ ಒಂದು ಒಳ್ಳೆಯ ರೀತಿಯಲ್ಲಿ ಆಡಳಿತ ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ನಿರೀಕ್ಷೆ ಮಾಡಿದ್ರು. ಆ ಆಡಳಿತ ಹುಸಿಯಾಗಿದೆ. ಮತ್ತೆ ನಿರೀಕ್ಷೆ ಮಾಡಿರೋದು ಜನರಿಗೆ ಇವಾಗ ಕಂಗಾಲಾಗಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಇವತ್ತೇನು ಬಿಡದಿ ಟೌನ್ಶಿಪ್ ಅಂತೇಳಿ ತೆಗೆದುಕೊಂಡು ಇವತ್ತು ಅಲ್ಲಿನ ರೈತರಿಗೆ ಹಿನ್ನಡೆ ಆಗಿದೆ. ಹಾಗೆ ರೈತರ ಜಮೀನ್ ಅಲ್ಲದೆ ಸಾವಿರಾರು ಎಕರೆ ಗೋಮಾಳದ ಜಮೀನು, ಸರ್ಕಾರಿ ಜಮೀನು ಕೂಡ ಈ ಭಾಗದಲ್ಲಿ ಇದೆ. ಅದನ್ನು ಕೂಡ ಇವ್ರು ಇದ್ ಮಾಡ್ತಾರೆ ಅಂತ ಮಾಹಿತಿ ಇದೆ. ಅದ್ರ ಬಗ್ಗೆ ನೋಡಿ, ಇವತ್ತಿನ ದಿವಸ ಏನು ಒಟ್ಟಾರೆ ಅಲ್ಲಿ 12,500 ಎಕರೆ ಜಮೀನಿತ್ತು. ಅದರಲ್ಲಿ ಕೇವಲ ಈಗ 2,800 ಎಕರೆ ಮಾತ್ರ ಗೋಮಾಳದ್ದಾಗಿದೆ. ಹಿಂದೆ ಅದು 6,500 ಎಕರೆ ಇತ್ತು. ಆ ಗೋಮಾಳದ ಜಾಗ ಎಲ್ಲೋಯ್ತು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಮತ್ತೆ ಯಾರ್ಯಾರ ಹೆಸರಿಗೆ ಅದು ಗೋಮಾಳನ ಜಾಗಗಳನ್ನ ಸಾಗುವಳಿಗೆ ಇವರು ಕೊಟ್ಟಿದ್ದಾರೆ ಅದು ಕೂಡ ಗೊತ್ತಿಲ್ಲ. ಒಟ್ಟಾರೆ ಇದು ಏನಾಗಿದೆ ಅಂದ್ರೆ ಒಂದು ರೀತಿನಲ್ಲಿ ಒಳಮರ್ಮ ಏನಂದ್ರೆ ಇದು ಒಟ್ಟು ಲ್ಯಾಂಡ್ ಗ್ರಾಬ್ ಮಾಡ್ಬೇಕಷ್ಟೇ. ಲ್ಯಾಂಡ್ ಗ್ರಾಬ್ ಮಾಡಿ ಇವತ್ತು ದಿವಸ ಅವ್ರು ಬೆಳೆ ಬೇಯಿಸ್ಕೋಬೇಕು. ಮತ್ತೆ ಏನಂದ್ರೆ ಇವತ್ತು ಬಡವರ ಹೊಟ್ಟೆ ಹೊಡೆದು ಶ್ರೀಮಂತರ ಒಂದು ಬಾಯಿಗೆ ಸೇರ್ಬೇಕು ಅನ್ನೋ ಲೆಕ್ಕಕ್ಕೆ ಇವತ್ತಿನ ದಿವಸ ಹೊರಟಿದ್ದಾರೆ. ಬಿಜೆಪಿಯ ಹೋರಾಟ ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಯಾವ ರೀತಿ ಇರತ್ತೆ? ಖಂಡಿತವಾಗ್ಲು ಇವತ್ತಿನ ದಿವಸ ರೈತ ಇದ್ರೆ ನಾವು, ರೈತನೇ ಇಲ್ಲ ಅಂದ್ರೆ ನಮ್ಗೆ ಅನ್ನ ಹಾಕೋರು ಯಾರು? ಇವತ್ತಿನ ದಿವಸ ಎಲ್ಲೆಲ್ಲಿ ರೈತರು ಇರ್ತಾರೆ, ಎಲ್ಲಿ ರೈತರು ಇವತ್ತಿನ ದಿವಸ ಬೆಳೆ ಬೇಯಬೇಕು, ಮತ್ತೆ ರೈತರು ಅವ್ರವ್ರ ಜಾಗನ ಉಳಿಸ್ಕೋಬೇಕು, ಅವ್ರ ಜಮೀನಲ್ಲಿ ಅವರು ಸಾಗುವಳಿ ಮಾಡ್ಬೇಕು ಅಂತಿದ್ದಾರೆ. ಅಂತವ್ರಿಗೆ ನಾವು ಬಿಜೆಪಿ ಸದಾ ಬೆಂಬಲ ಇರುತ್ತೆ. ಮುಂದೇನು ಕೂಡ ರೈತರಿಗೆ ನಾವು ಬೆಂಬಲವಾಗಿ ನಿಂತ್ಕೋತೀವಿ. ಸರ್ ಹೇಳಿ, ಹೋರಾಟದ ಬಗ್ಗೆ ಬಿಜೆಪಿ ಪಕ್ಷ ರೈತರ ಪರವಾಗಿ ಬಿಡದಿ ಟೌನ್ಶಿಪ್ ವಿರೋಧವಾಗಿ ಏನು ಹೋರಾಟ ಮಾಡ್ತಾ ಇದೆ, ಯಾವ ರೀತಿ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ನಿಮ್ಮ ನಡೆ ಏನು? ನಮ್ಮ ಪಕ್ಷದಲ್ಲಿ ನಮ್ಮ ರೈತರ ನಾಯಕರಾದ ಯಡಿಯೂರಪ್ಪನವರು ಅವತ್ತಿಂದನೂ ಕೂಡ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನ್ ನಿರ್ಧಾರ ತಗೊಂಡಿದೆ, ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ, ನಿಜವಾಗ್ಲೂ ಇದು ಜನಪರ ನಿಲುವಲ್ಲ. ಇದು ಜನರು ಏನು ತಮ್ಮ ಆಲೋಚನೆಗಳು ಇಟ್ಕೊಂಡಿದ್ರೆ ಅದ್ರ ವಿರುದ್ಧ ಮಾಡ್ತಾ ಇರೋದು ಇವರು. ಏನು ಜನಸಾಮಾನ್ಯ, ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಲಿ ಇವರಿಗೆ ಉದ್ಯೋಗ ಕೊಡೋ ಶಕ್ತಿ ಇಲ್ಲ. ರೈತರು ನಮ್ಮ ದೇಶದ ಬೆನ್ನೆಲುಬು ರೈತ. ರೈತರದ್ದು ಏನು ಅವರ ಧ್ವನಿ ಇದೆ, ಅವ್ರದ್ದು ಸ್ವಂತ ಜಮೀನಲ್ಲಿ ಅವರೇನೋ ಒಂದು ಹೈನುಗಾರಿಕೆ ಮಾಡ್ಕೊಂಡು ಜಮೀನಲ್ಲಿ ಉಳ್ಮೆ ಮಾಡ್ಕೊಂಡು ಅವರು ಕಾರ್ಯ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಅವರ ಹೊಟ್ಟೆಪಾಡು, ಅವರ ಜೀವನದ ವೃತ್ತಿಯನ್ನ, ಹೈನುಗಾರಿಕೆಯನ್ನೇ ಇವತ್ತಿನ ಸರ್ಕಾರ ಕಿತ್ಕೊಳಕ್ಕೆ ಇವ್ರದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಈ ಸರ್ಕಾರಕ್ಕೆ ಏನಾದ್ರು ಒಂದು ಸ್ವಲ್ಪನಾರು ಆತ್ಮಸಾಕ್ಷಿ ಅನ್ನೋದಿತ್ತು ಅಂತ ಹೇಳಿದ್ರೆ, ಅವರು ಬೆಂಗಳೂರಿನ ಸುತ್ತಮುತ್ತ ಶಿವರಾಮ್ ಕಾರಂತ್ ಲೇಔಟ್ ಆಗಿರ್ಬೋದು, ವಿಶ್ವೇಶ್ವರ ಲೇಔಟ್ ಆಗಿರ್ಬೋದು, ಯಾವುದೇ ರೀತಿ ಒಂದು ಮೂಲಭೂತ ಸೌಕರ್ಯ ಒದಗಿಸ್ಕೊಡೋದ್ರಲ್ಲಿ ಇವ್ರ ಕೈಲಿ ಆಗಿಲ್ಲ. ಅದು ಬಿಟ್ಬಿಟ್ಟು ಕೇವಲ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾಗೋಸ್ಕರ 8,000ದಿಂದ 9,000 ಎಕರೆನ ಬಿಡದಿ ಟೌನ್ಶಿಪ್ ಅಲ್ಲಿ ಇವತ್ತು ರೈತರ ಜಮೀನಿನ ಕಬ್ಜಾ ಮಾಡಕ್ಕೆ ಇವ್ರು ಹೊರಟಿದ್ದಾರೆ. ನಿಜವಾಗ್ಲೂ ಇದ್ರ ವಿರುದ್ಧ ನಮ್ಮ ಸರ್ಕಾರ ಬಿಜೆಪಿ ಪಕ್ಷ ಇವತ್ತು ಒಂದು ಒಳ್ಳೆ ನಿಲುವನ್ನ ತಗೊಂಡು ಅವತ್ತಿಂದ ಹೋರಾಟ ಮಾಡ್ಕೊಂಡ್ ಬಂದಿದೆ. ತುಂಬಾ ಜನ ನಾಯಕರು ಆಲ್ರೆಡಿ ಬಿಡದಿಗೆ ಹೋಗ್ಬಿಟ್ಟು ರೈತರ ಪರ ಮಾತಾಡಿದ್ದಾರೆ, ಧ್ವನಿ ಎತ್ತಿದ್ದಾರೆ. ಸೊ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಬೃಹತ್ ಪ್ರತಿಭಟನೆನ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೊಂಡಿದೀವಿ. ಇನ್ನು ಇವತ್ತು ಸಂಜೆವರೆಗೂ ಈ ಹೋರಾಟ ಇರುತ್ತೆ. ಎಲ್ಲ ನಮ್ಮ ನಾಯಕರು ಈ ಬಿಡದಿ ಟೌನ್ಶಿಪ್ ಯಾವುದೇ ಕಾರಣಕ್ಕೂ ಮಾಡಕ್ ಬಿಡಲ್ಲ. ಮತ್ತೆ ರೈತರ ಪರವಾಗಿ ಹಗಲು ರಾತ್ರಿ ನಿಂತ್ಕೊಂಡು ರೈತರಿಗೆ ಏನ್ ಜಮೀನ್ ಕಬ್ಜಾ ಮಾಡ್ಬೇಕು ಅಂತಿದ್ರೆ
ಅವ್ರ ಯಾವುದೇ ರೀತಿ ಅದನ್ನ ನೋಟಿಫಿಕೇಶನ್ ಆಗಕ್ ಬಿಡದೆ ಅದನ್ನ ನಿಲ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಹೋರಾಟ ಹಮ್ಮಿಕೊಂಡು. ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ, ಬರಡು ಭೂಮಿ ಸಾಕಷ್ಟು ಪ್ರದೇಶ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇದೆ. ಯಾಕೆ ಬಿಡದಿಯನ್ನೇ ಅವರು ಟೌನ್ಶಿಪ್ ಮಾಡ್ಬೇಕು ಅಂತ ಒಂದು ಇದ್ ಮಾಡ್ತಾರೆ? ಸರ್ ಉದ್ದೇಶ ಇಷ್ಟೇ ಸರ್, ರಿಯಲ್ ಎಸ್ಟೇಟ್ ಮಾಫಿಯಾ ಸರ್ ಇವರು. ಏನು ಇವತ್ತು ಸರ್ಕಾರದಲ್ಲಿ ಹಣ ಇಲ್ಲ, ಎಲ್ಲ ಗ್ಯಾರಂಟಿಗಳಿಗೆ ಕೊಟ್ಬಿಟ್ಟು ಖಾಲಿಯಾಗಿದೆ. ಸೊ ಈ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಇಂದ ಹಣ ಗಳಿಸ್ಕೊಂಡು ಅವ್ರುಗಳ್ನ ಒಂದು ಬುಡ ಗಟ್ಟಿ ಮಾಡ್ಕೊಂಡು ದುಡ್ಡು ಮಾಡೋಕ್ಕೋಸ್ಕರ ಇವತ್ತು ನಿಂತಿದ್ದಾರೆ ಈ ಭ್ರಷ್ಟ ಸರ್ಕಾರ. ಸೊ ಇದಿಷ್ಟು ಇವತ್ತಿನ ಪ್ರತಿಭಟನೆಯ ಒಂದು ಕಂಪ್ಲೀಟ್ ಮಾಹಿತಿ. ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ನಾವು ರೈತರಿಗೆ ನ್ಯಾಯ ಸಿಗೋವರೆಗೂ ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಹೋರಾಟಗಳು ನಡೀತವೆ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅಂತಿಮವಾಗಿ ಏನು ನಿರ್ಧಾರವನ್ನ ಈ ಸರ್ಕಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡೋಣ. ನಮಸ್ಕಾರ, ನಾನು ಸೂರ್ಯ ಪ್ರವೀಣ್, ಒಳಧ್ವನಿ ಮೀಡಿಯಾ.